ಪತಿ ಪತ್ನಿ ಮುದ್ದಾದ 3 ಮಕ್ಕಳ ಚಂದದ ಕುಟುಂಬ. ಆದರೆ ಪತಿಯ ಕುಡಿತದ ಚಟ ಕುಟುಂಬದ ನೆಮ್ಮದಿ ಕೆಡಿಸಿತ್ತು. ಇದೇ ವಿಚಾರಕ್ಕೆ ನಡೀತಾ ಇದ್ದ ಜಗಳ ವಿಕೋಪಕ್ಕೆ ತಿರುಗಿ ಮಕ್ಕಳ ಮುಂದೆಯೇ ಪತ್ನಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಮಕ್ಕಳ ಮುಂದೆಯೇ ಮಡದಿಯ ಮರ್ಡರ್, ಪಾಪಿ ಪತಿಯಿಂದ ಹೆಂಡತಿಯ ಬರ್ಬರ ಹತ್ಯೆ. ಕುಡಿತದ ಚಟ ಬಿಡುವಂತೆ ಹೇಳಿದ್ದೇ ತಪ್ಪಾಯ್ತಾ? ಹೀಗೆ ಫೋಟೋದಲ್ಲಿ ಕಾಣುತ್ತಿರುವ ಈಕೆಯ ಹೆಸರು ಮಲ್ಲಿಕಾ ಖಾತೂನ್. ಪತಿ ಮೊಹಮ್ಮದ್ ಸೈಯದ್ ಅನ್ಸಾರಿಯಿಂದ ಕೊಲೆಯಾದ ಪಾಪಿ ಪತ್ನಿ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮಾಯಸಂದ್ರ ಸಮೀಪದ ಶುಭಾ ಅಪಾರ್ಟ್ಮೆಂಟ್ನಲ್ಲಿ ಕೊಲೆ ಮಾಡಲಾಗಿದೆ. ಬೆಳಗ್ಗೆ 5 ಗಂಟೆ ಸುಮಾರಿಗೆ ನಮಾಜ್ ಮಾಡುತ್ತಿದ್ದಾಗ ಸುತ್ತಿಗೆಯಿಂದ ಹೊಡೆದು ಕೊಲೆಗೈದಿದ್ದಾನೆ. ತಾಯಿ ಮೇಲೆ ಹಲ್ಲೆ ನೋಡಿದ ಮಕ್ಕಳಿಗೆ ತಾಯಿ ಸುಸೈಡ್ ಮಾಡಿಕೊಂಡಿದ್ದಾಳೆ ಎಂದು ಹೇಳುವಂತೆ ಹೇಳಿದ್ದಾನೆ. ಅಕ್ಕಪಕ್ಕದ ಮನೆಯವರಿಗೂ ನೇಣು ಬಿಗಿದುಕೊಂಡಿದ್ದು ಕೆಳಗಡೆ ಇಳಿಸುವ ವೇಳೆ ತಲೆಗೆ ಗಾಯವಾಯಿತು ಎಂದು ನಂಬಿಸಿದ್ದಾನೆ. ಗಂಡ ಅದನ್ನು ಸುತ್ತಿ ತಗೊಂಡು ಹೊಡೆದವನೇ ಅಂತ ಮಗಳೇ ಸಾಕ್ಷಿ ಹೇಳವ್ರೆ. ಮಗಳೇ ಸಾಕ್ಷಿ ಹೇಳಿದ್ರಿಂದ SI ಎಲ್ಲ ಬಂದು ಹೋಗವ್ರೆ. ಕಾರ್ಪೆಂಟರ್ ಕೆಲಸ ಮಾಡ್ತಾ ಇರೋದು. ಕಾರ್ಪೆಂಟರ್ ಕೆಲಸ ಮಾಡೋದ್ರಿಂದ ಇದು ಆಗೈತೆ. ಸರ್ ಎಷ್ಟು ವರ್ಷದಿಂದ ಸರ್ ಇದ್ರು ಇವರು 8 ವರ್ಷದಿಂದ ಅವ್ರಿಗೆ ಇದು ಆವಾಗ ಜಗಳ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ. ಮಗಳಿಗೆ ಗೊತ್ತು ಚೆನ್ನಾಗಿ ಎಲ್ಲ ಡೀಟೇಲ್ ಎಲ್ಲ ಮಗಳಿಗೆ ಗೊತ್ತಿರೋದ್ರಿಂದ ಪೊಲೀಸ್ನವ್ರಿಗೆ ಹೇಳಿರೋದು ಮಗಳು ನಿನ್ನೂ ಸಾಯಿಸ್ಬಿಡ್ತೀನಿ ಇಲ್ಲ ಅಂದ್ರೆ ಏನಾದ್ರು ಯಾರಿಗಾದ್ರೂ ಬಾಯಿ ಬಿಟ್ಟ ಅಂದ್ರೆ ಅಂತ ಹೇಳವ್ರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಅತ್ತಿಬೆಲೆ ಪೊಲೀಸರ ಬಳಿಯೂ ಆರೋಪಿ ಮೊಹಮ್ಮದ್ ಸೈಯದ್ ಅನ್ಸಾರಿ ಸೂಸೈಡ್ ಕಥೆ ಕಟ್ಟಿದ್ದಾನೆ. ಆದರೆ ಮಕ್ಕಳ ಬಳಿ ವಿಚಾರಿಸಿದಾಗ ತಂದೆಯೇ ಕೊಲೆ ಮಾಡಿದ ವಿಚಾರ ಪೊಲೀಸರಿಗೆ ತಿಳಿಸಿದ್ದಾರೆ. ಕಾರ್ಪೆಂಟರ್ ಕೆಲಸ ಮಾಡ್ತಿದ್ದ ಆರೋಪಿ ಕುಡಿತಕ್ಕೆ ದಾಸನಾಗಿದ್ದ. ಬೆಳೆಯೋ ಮಕ್ಕಳಿದ್ದಾರೆ, ಕುಡಿಯುವುದನ್ನ ಬಿಡು ಎಂದಿದ್ದಾಳಂತೆ. ನಿನ್ನೆ ರಾತ್ರಿಯೂ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ನಡೆದಿತ್ತು. ಆದರೆ ಬೆಳಗ್ಗೆ ಪ್ರಾರ್ಥನೆ ಮಾಡುವ ವೇಳೆ ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ನನಗೆ ನನ್ನ ಅಪ್ಪ ಬೆಳಗ್ಗೆ ಊರಿಂದ ಫೋನ್ ಮಾಡಿದ್ದಾರೆ, ಏನೋ ಕುತ್ಕಸಿ ಅಂತ ಮಾಡಿದ್ದಾರೆ ಅವ್ರ ಹೆಂಡತಿ. ಈಗ ಇವರು ಊರಿಗೆ ಹೋಗ್ತಾ ಇಲ್ಲ, ಮೆಂಟಲ್ ಥರ ಡೈಲಿ ಕುಡಿತಾರೆ. ಅವ್ರ ಹೆಂಡತಿನ ಸ್ವಲ್ಪ ಮೆಂಟಲ್. ನಾನು ಆವಾಗಲೇ ಹೇಳಿದ್ದು 1 ತಿಂಗಳು ಇಲ್ಲ 1 ವರ್ಷ ಮುಂಚೆ, ನೀವು ಇಲ್ಲೂ ಕೆಲಸ ಇಲ್ಲ ಅಂದರೆ ನೀವು ಸ್ವಂತ ಊರಿಗೆ ಹೋಗ್ಬಿಡಿ, ಹೆಂಡತಿ ಕರ್ಕೊಂಡು ಹೋಗ್ಬಿಡಿ, ಅಲ್ಲೇ ನಿಮ್ಮದು ಜಮೀನು ಐತೆ ಅಲ್ಲೇ ಕೆಲಸ ಮಾಡಿ, ಅಲ್ಲೇ ಇದೀಗ ಇವರು ಮಾತಾಡ್ತಾನೆ ಇಲ್ಲ ನಮ್ಮ ಹತ್ರ. ಸದ್ಯ ಘಟನೆ ಸಂಬಂಧ ಆರೋಪಿಯನ್ನು ಅತ್ತಿಬೆಲೆ ಪೊಲೀಸರು ವಶಕ್ಕೆ ಪಡೆದಿದ್ದು ಹಿರಿಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕುಡಿತದ ಚಟ ಜೊತೆಗೆ ಕೋಪಿಷ್ಠನಾಗಿದ್ದ ಪತಿ ಜೈಲು ಪಾಲು, ಪತ್ನಿ ಇಹಲೋಕ ತ್ಯಜಿಸಿದರೆ ಮಕ್ಕಳು ಅನಾಥರಾಗಿರುವುದು ಮಾತ್ರ ದುರಂತ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.